ಡಿಕೆ ಶಿವಕುಮಾರ್ ಅವರ ಪರವಾಗಿ ಡಿಕೆ ಸುರೇಶ್ ಸೈಲೆಂಟ್ ಆಪರೇಷನ್ ಮಾಡ್ತಾ ಇದ್ದಾರಾ? ಡಿಕೆ ಸಿಎಂ ಮಾಡಲು ಟೊಂಕ ಕಟ್ಟಿದ್ದ ಬ್ರದರ್ ಈಗ ಬಹಳ ಸೈಲೆಂಟ್ ಆಗಿದ್ದಾರೆ. ಸೈಲೆಂಟ್ ಆಗಿ ಏನಾದ್ರೂ ಆಪರೇಷನ್ ಅನ್ನ ಡಿಕೆ ಸುರೇಶ್ ಅವರು ಮಾಡ್ತಾ ಇದ್ದಾರಾ? ಡಿಕೆ ಸಿಎಂ ಮಾಡಲು ಟೊಂಕ ಕಟ್ಟಿ ನಿಂತಿದ್ರು ಡಿಕೆ ಸುರೇಶ್ ಅವರು. ತೆರೆ ಹಿಂದೆ ಡಿಕೆ ಪರವಾಗಿ ಬಿಗ್ ಬ್ರದರ್ ಆಟ. ಡಿಕೆಯನ್ನ ಸಿಎಂ ಮಾಡಲೇಬೇಕು ಅಂತ ಡಿಕೆ ಸುರೇಶ್ ಅವರ ಹಠ. ಡಿಕೆ ಬಣದ ಜೊತೆ ಡಿಕೆ ಸುರೇಶ್ ರಹಸ್ಯ ಚರ್ಚೆಗಳು. ಡಿಕೆ ಕಟ್ಟಾಳು ಶಾಸಕ ಶಿವಗಂಗಾ ಬಸವರಾಜ್ ರಾಮನಗರದ ಇಕ್ಬಾಲ್ ಹುಸೇನ್ ಜೊತೆ ಮಂಥನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅಂದ್ರೆ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ದಾರೆ. ನಾಯಕತ್ವ ಬದಲಾವಣೆಗೆ ಪಟ್ಟು ಹಿಡಿಯಲು ತೀರ್ಮಾನ. ಸಂಕ್ರಾಂತಿಯ ಬಳಿಕ ಮತ್ತೊಮ್ಮೆ ದೆಹಲಿ ದಂಡಯಾತ್ರೆಯನ್ನ ಪ್ರಾರಂಭ ಮಾಡ್ತಾರಾ? 25ಕ್ಕೂ ಹೆಚ್ಚು ಶಾಸಕರಿಂದ ದೆಹಲಿ ದಂಡಯಾತ್ರೆ. ಅಗತ್ಯ ಬಿದ್ರೆ ಹೈಕಮಾಂಡ್ ಮುಂದೆ ಪರೇಡ್ಗೆ ಪ್ಲಾನ್ ಮಾಡ್ತಿದ್ದಾರೆ. ಇದು ಅಶ್ವವೇಗ ನ್ಯೂಸ್ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಲೇಬೇಕು ಅಂತ ಬಹಳ ಸರ್ಕಸ್ ಅನ್ನ ಡಿಕೆ ಸುರೇಶ್ ಅವರು ಮಾಡ್ತಾ ಇದ್ರು. ಆದ್ರೆ ಈಗ ಬಹಳ ಸೈಲೆಂಟ್ ಆಗಿದ್ದಾರೆ. ಸೈಲೆಂಟ್ ಆಗಿದ್ಕೊಂಡೇ ಏನಾದ್ರೂ ರಣವ್ಯೂಹವನ್ನ ರಚನೆ ಮಾಡ್ತಾ ಇದ್ದಾರಾ? ತೆರೆ ಹಿಂದೆ ಡಿಕೆ ಪರವಾಗಿ ಬಿಗ್ ಬ್ರದರ್ ಆಟ ಆಡ್ತಾ ಇದ್ದಾರಾ? ಡಿಕೆಯನ್ನ ಸಿಎಂ ಮಾಡಲೇಬೇಕು ಅಂತ ಡಿಕೆ ಸುರೇಶ್ ಅವರು ಹಠಕ್ಕೆ ಬಿದ್ದಿದ್ದಾರೆ. ಡಿಕೆ ಬಣದ ಜೊತೆ ಡಿಕೆ ಸುರೇಶ್ ರಹಸ್ಯ ಚರ್ಚೆ. ಡಿಕೆ ಕಟ್ಟಾಳು ಶಾಸಕ ಶಿವಗಂಗಾ ಬಸವರಾಜ್ ರಾಮನಗರದ ಇಕ್ಬಾಲ್ ಹುಸೇನ್ ಜೊತೆ ಮಂಥನ. ನಾಯಕತ್ವ ಬದಲಾವಣೆಗೆ ಪಟ್ಟು ಹಿಡಿಯಲು ತೀರ್ಮಾನ. ಸಂಕ್ರಾಂತಿಯ ಬಳಿಕ ಮತ್ತೊಮ್ಮೆ ದೆಹಲಿ ದಂಡಯಾತ್ರೆ. 25ಕ್ಕೂ ಹೆಚ್ಚು ಶಾಸಕರಿಂದ ದೆಹಲಿ ದಂಡಯಾತ್ರೆಯನ್ನ ಮಾಡಲಾಗುತ್ತೆ. ಅಗತ್ಯ ಬಿದ್ರೆ ಹೈಕಮಾಂಡ್ ಮುಂದೆ ಪೆರೇಡ್ಗೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಇದು ಅಶ್ವವೇಗ ನ್ಯೂಸ್ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಈ ಒಂದು ಪವರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಈ ಒಂದು ವಿಚಾರ ತಣ್ಣಗಾಗಿದೆ. ಅದೇ ರೀತಿಯಲ್ಲಿ ಶತಾಯ ಗತಾಯ ನನ್ನ ಅಣ್ಣನನ್ನ ನಾನು ಸಿಎಂ ಮಾಡಲೇಬೇಕು ಅಂತ ಡಿಕೆ ಸುರೇಶ್ ಅವರು ಸಾಕಷ್ಟು ಕಸರತ್ತನ್ನು ಕೂಡ ಮಾಡಿದ್ರು. ಜೊತೆಗೆ ಸಾಕಷ್ಟು ಪ್ಲಾನ್ಗಳನ್ನ ಮಾಡಿದ್ರು. ಹೈಕಮಾಂಡ್ ಭೇಟಿ ಮಾಡುವ ಕೆಲಸ ಕೂಡ ಮಾಡಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡುವ ಕೆಲಸವನ್ನು ಮಾಡಿದ್ರು. ಜೊತೆಗೆ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಕೂಡ ಇಡಿಸಿದ್ರು. ಆದ್ರೆ ಈಗ ಈ ಒಂದು ಪವರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಎಲ್ಲೂ ಕೂಡ ಮಾತನಾಡ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ರು, ಸಿಎಂ ಆಗಿ ನಾನೇ 5 ವರ್ಷವೂ ಪೂರ್ಣಾವಧಿ ಸಿಎಂ ಆಗಿ ಮುಂದುವರಿತೀನಿ ಎಂಬ ಹೇಳಿಕೆ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಡಿಕೆ ಸುರೇಶ್ ಅವರು ಎಲ್ಲೂ ಕಾಣಿಸ್ಕೊಂಡ್ಲಿಲ್ಲ. ಈ ಒಂದು ವಿಚಾರವಾಗಿ ಎಲ್ಲೂ ಕೂಡ ಮಾತನಾಡಲಿಲ್ಲ. ಕೆಲವೊಮ್ಮೆ ಡಿಕೆ ಶಿವಕುಮಾರ್ ಅವರು ಕೂಡ ಬಹಳ ಸೈಲೆಂಟ್ ಆಗ್ತಾರೆ. ಸೈಲೆಂಟ್ ಆದ್ರೂ ಕೂಡ ಬೇರೆಯದ್ದೇ ರಣತಂತ್ರವನ್ನ ರೂಪಿಸ್ತಾ ಇರ್ತಾರೆ. ಅದೇ ಹಾದಿಯನ್ನ ಅಂದ್ರೆ ಅಣ್ಣನ ಹಾದಿಯನ್ನೇ ತಮ್ಮ ಹಿಡಿದಿದ್ದಾರಾ? ಏನಾದ್ರೂ ಸೈಲೆಂಟ್ ಆಗಿ ಹೈಕಮಾಂಡ್ ಕಸರತ್ತನ್ನ ಮಾಡ್ತಾ ಇದ್ದಾರಾ? ಹೈಕಮಾಂಡ್ ಜೊತೆಗೆ ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋರಂತ ನಾಯಕರೇನಿದ್ದಾರೆ ಅವರ ಜೊತೆ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಈಗ ಸಂಕ್ರಾಂತಿಯ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಬಹಳ ಚೇಂಜಸ್ ಆಗುತ್ತೆ ಅಂತ ವಿಪಕ್ಷದವರು ಹೇಳ್ತಾ ಇದ್ರು, ಬಿಜೆಪಿ ಅವರು ಹೇಳ್ತಾ ಇದ್ರು. ಈ ಒಂದು ಸಂಕ್ರಾಂತಿಯ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆಯೇ ಆಗತ್ತಾ? ಒಂದು ಕಡೆ ಸಂಪುಟ ಪುನರಚನೆಯ ವಿಚಾರ ಬಹಳ ಚರ್ಚೆ ಆಗ್ತಿದೆ. ಒಂದು ವೇಳೆ ಏನಾದ್ರೂ ಸಂಪುಟ ಪುನರಚನೆ ಆದ್ರೆ ಈ ಒಂದು ನಾಯಕತ್ವ ವಿಚಾರವನ್ನ ಅಲ್ಲೇ ಕೈ ಬಿಡಬೇಕಾಗತ್ತೆ. ಯಾಕೆಂತಂದ್ರೆ ಸಂಪುಟ ಪುನರಚನೆ ಮಾಡುವಂತ ಸಂದರ್ಭದಲ್ಲಿ ಒಂದು ನಾಯಕತ್ವ ಬದಲಾವಣೆಯ ವಿಚಾರದ ಚರ್ಚೆಯೇ ಬರೋದಿಲ್ಲ. ಆ ಒಂದು ಪ್ರಶ್ನೆ ಕೂಡ ಮೂಡೋದಿಲ್ಲ. ಹಾಗಾಗಿ ಡಿಕೆ ಸುರೇಶ್ ಅವರು ಈ ಒಂದು ಸಂಪುಟ ಪುನರಚನೆಯ ಮೊದಲೇ ಏನಾದ್ರೂ ಪ್ಲಾನ್ ಮಾಡ್ತಾ ಇದ್ದಾರಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಹಿಂದೆಯೂ ಕೂಡ ಕೆಲವೊಂದಿಷ್ಟು ಶಾಸಕರು ಸಚಿವರು ದೆಹಲಿ ದಂಡಯಾತ್ರೆಯನ್ನ ಮಾಡಿದ್ರು. ಹೈಕಮಾಂಡ್ ನ ಭೇಟಿ ಮಾಡ್ಲಿಕ್ಕೂ ಕೂಡ ಬಹಳ ಕಸರತ್ತನ್ನು ಕೂಡ ಮಾಡಿದ್ರು. ಅದೇ ರೀತಿಯಲ್ಲಿ ಮತ್ತೆ ಹೈಕಮಾಂಡ್ ನ ಭೇಟಿ ಮಾಡಿ ಹೈಕಮಾಂಡ್ ಮನವೊಲಿಕೆಗೆ ಪ್ರಯತ್ನ ಮಾಡ್ತಾರಾ ಅಥವಾ ಬೇರೆಯದ್ದೇ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರಾ?